ರಸ್ತೆ ಅಗಲೀಕರಣಕ್ಕೆ ಮನೆ ಕಳೆದುಕೊಂಡಿದ್ರು ಸೂರು ಇಲ್ಲದವರಿಗೆ ಮನೆಗಳೇ ಹಸ್ತಾಂತರ ಆಗ್ತಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ TV5 ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. TV5 ವರದಿಯಿಂದ ಫಲಾನುಭವಿಗಳಿಗೆ ಕೊನೆಗೂ ಸೂರು ಸಿಕ್ಕಿದೆ. 40 ಫಲಾನುಭವಿಗಳಿಗೆ ಮನೆಗಳು ಸಿಕ್ಕಿದವೆ. 80 ಮನೆಗಳ ಹಸ್ತಾಂತರ ವಿಳಂಬಕ್ಕೆ ಸಂಬಂಧಪಟ್ಟಂತೆ TV5 ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ನಿರ್ಮಾಣ ಆಗಿತ್ತು, 15 ಕೋಟಿ ಹಣ ಖರ್ಚು ಮಾಡಲಾಗಿತ್ತು. ಆದರೂ ಕೂಡ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಮಾತ್ರ ಮಾಡಿರಲಿಲ್ಲ. ನಿರಂತರವಾಗಿ ಅದನ್ನು ಮುಂದೆ ಹಾಕ್ತಾ ಜನರಿಗೆ ಸಮಸ್ಯೆ ಮಾಡ್ತಾ ಇದ್ರು ಅಧಿಕಾರಿಗಳು. ಹುಬ್ಬಳ್ಳಿಯ ಹೊಸೂರಿನಲ್ಲಿ G+4 ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಬರೋಬ್ಬರಿ 15 ಕೋಟಿ ಖರ್ಚು ಮಾಡಲಾಗಿತ್ತು. ಇದಕ್ಕೆ ರಸ್ತೆ ಅಗಲೀಕರಣದಲ್ಲಿ ಮನೆ ಕಳ್ಕೊಂಡವರು ಮನೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ TV5 ಕನ್ನಡ ವಿಸ್ತೃತವಾಗಿ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಲಾಟರಿ ಮೂಲಕ ಅವರಿಗೆ ಮನೆಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಬ್ಲಾಕ್ ನಂಬರ್ 3 ಬ್ಲಾಕ್ ನಂಬರ್ 2 403 403 ಸರ್ ಈ ಕಡೆ ಬರ್ರಿ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಿರಂತರವಾದಂತಹ ಹೋರಾಟ ಪ್ರತಿಯೊಬ್ಬರದ್ದು ಕೂಡ. ಯಾಕಂದರೆ 3 ವರ್ಷಗಳಾಗಿತ್ತು ಮನೆ ನಿರ್ಮಾಣ ಆಗಿ, ಮತ್ತೊಂದೆಡೆ ಮನೆಗಳನ್ನು ಕಳೆದುಕೊಂಡು ವರ್ಷಗಳೇ ಕಳೆದು ಹೋಗಿತ್ತು. ಏನು ರಸ್ತೆ ಅಗಲೀಕರಣ ಮಾಡಬೇಕು, ಏನು ನಾವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದೀವಿ, ಸ್ಮಾರ್ಟ್ ಸಿಟಿಗಾಗಿ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ರಸ್ತೆ ಪಕ್ಕದಲ್ಲಿ ಇರುವಂತಹ ಮನೆಗಳನ್ನು ಡೆಮಾಲಿಷ್ ಮಾಡಲಾಗಿತ್ತು. ಮನೆಗಳನ್ನು ಕಳೆದುಕೊಂಡಿದ್ರು. ಸರಿಸುಮಾರು 80 ಕುಟುಂಬಗಳು ಮನೆ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ದಿನ ದೂಡ್ತಾ ಇದ್ವು. ಮನೆಗಳ ನಿರ್ಮಾಣವೂ ಆಗಿತ್ತು. 15 ಕೋಟಿ ಖರ್ಚು ಮಾಡಿ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅಪಾರ್ಟ್ಮೆಂಟ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದನ್ನು ಹಸ್ತಾಂತರ ಮಾಡಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗೊಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಸರಿಸುಮಾರು 80 ಕುಟುಂಬಗಳು ಸೂರಿಲ್ಲದೆ ಪರದಾಡ್ತಾ ಇದ್ವು. ಕೊನೆಗೂ TV5 ಕನ್ನಡದ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಜನ ಏನು ಹೇಳ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ. ಹುಬ್ಬಳ್ಳಿಯ ಒಂದು ಉತ್ಸವದಲ್ಲಿ ಸುಮಾರು 15 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ಹತ್ರ ಮನೆ ಕಟ್ಟಲಾಯಿತು. ಅಂದ್ರೆ G+4 ಅಂತೇಳಿ ಸುಮಾರು 82 ಮನೆಗಳಿದ್ವು. ಆ ಮನೆಗಳು ಈಗಾಗಲೇ ಅಂತಂದ್ರೆ ಕಾಮಗಾರಿ ಸಹ ಮುಗಿದು ಹೋಗಿದೆ. ನಿರ್ಮಾಣವಾಗಿ ವರ್ಷ ಕಳೆದೆ, 3 ವರ್ಷ ಕಳೆದು ಮನೆ ಹಂಚಿಕೆ ಆಗಿದೆ. ಓಕೆ, ವಾಣಿ ವಿಲಾಸ ಹೊಸ ಇನ್ನು ಸರಿಸುಮಾರು 72 ಮನೆಗಳು ಹಂಚಿಕೆ ಆಗಬೇಕಾಗಿತ್ತು. ನಿರಂತರವಾಗಿ ಹೋರಾಟ ಕೂಡ ನಡೀತಾ ಇತ್ತು. ಯಾವಾಗ TV5 ಕನ್ನಡ ಇದಕ್ಕೆ ಸಂಬಂಧಪಟ್ಟಂತೆ ಚಾಟಿ ಬೀಸ್ತು, ಸ್ಥಳೀಯ ಶಾಸಕರು, ಸಂಸದರು, ಅಧಿಕಾರಿಗಳು ಎಲ್ಲರೂ ಎಚ್ಚೆತ್ತುಕೊಂಡ್ರು. ಕೊನೆಗೂ ಮನೆ ಕಳೆದುಕೊಂಡವರಿಗೆ ಮನೆ ಹಂಚಿಕೆ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ವಿ, ಶಾಸಕರು ಲಾಟ್ರಿ ಮೂಲಕ ಆ ಒಂದು ಮನೆಗಳನ್ನು, ನಿವೇಶನಗಳನ್ನು ಹಂಚಿಕೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಗೊಂದಲಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲಾಟರಿ ಎತ್ತುವ ಮೂಲಕ ಮನೆ ಕಳೆದುಕೊಂಡವರಿಗೆ ಕೊನೆಗೂ ಮನೆಗಳನ್ನು ಹಸ್ತಾಂತರ ಮಾಡಲಾಗಿದೆ.
ಬ್ಲಾಕ್ ನಂಬರ್ 3 ಬ್ಲಾಕ್ ನಂಬರ್ 2 403 403 ಈ ಕಡೆ ಬರ್ರಿ. ಬ್ಲಾಕ್ ನಂಬರ್ 204 ಸರ್ ಅವ್ರ ಕಡೆ ಕೊಡ್ರಿ ಸರ್. ಅಮ್ಮ ನಿಮ್ಮ ಮನಿ ನಂಬರ್ ಗೊತ್ತಾಗ್ತಿಲ್ಲ